ಹೊಸ ಯೋಜನೆ ಮೂಲಕ ನಗರಸಭೆ ದಳ್ಳಾಳಿಗಳಿಗೆ ಬ್ರೇಕ್ ಹಾಕಲು ಶಾಸಕರು ಮುಂದಾಗಿದ್ದಾರೆ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ. ನಮಸ್ತೆ ಚಿಕ್ಕಬಳ್ಳಾಪುರ, ನಿಮ್ಮ ಊರು ನಿಮ್ಮ ಶಾಸಕ ಕಾರ್ಯಕ್ರಮದ ಮೂಲಕ ಗಮನ ಸೆಳೆದಿದ್ದಂತಹ ಶಾಸಕ ಮನೆ ಮನೆಗೆ ಖಾತಾ ಅದಾಲತ್ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದ್ದಾರೆ. ಖಾತಾ ಅದಾಲತ್ ವೇಳೆ ದಳ್ಳಾಳಿಗಳಿಗೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ನೀಡಿದ್ದು, ಅಧಿಕಾರಿಗಳು ದಳ್ಳಾಳಿಗಳಿಗೆ ಸಪೋರ್ಟ್ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪ್ರತಿ ವಾರ್ಡ್ಗೂ ಖಾತಾ ಅದಾಲತ್ ಅಧಿಕಾರಿಗಳು ಭೇಟಿ ನೀಡಿ ಈ ಖಾತಾ ನಮೂನೆ 3 ಮತ್ತು ನಮೂನೆ 3A ಗಳಿಗೆ ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಮಾಹಿತಿ ನೀಡಿದ್ದಾರೆ. ಒಳ್ಳೆಯದಾಗಬೇಕು, ಆಗಬೇಕಷ್ಟೇ. ನಾನಂತೂ ಕ್ಯಾಲ್ಕುಲೇಷನ್ ಮಾಡಲ್ಲ. ನೀವೇನಾದರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದ ಲೂಸ್ ಸ್ಟಾಕ್ ಮಾತಾಡಿ ಸರ್ಕಾರಿ ಕೆಲಸನ ಅಸಡ್ಡೆಯಾಗಿ ಏನಾದರೂ ತಗೊಂಡ್ರೆ ನನಗೆ ಗೊತ್ತೇನು ಮಾಡಬೇಕು ಅಂತ ಇದನ್ನೊಂದು ಯಜ್ಞದ ಥರ ಮಾಡಬೇಕು. ನಿಮಗೆಲ್ಲ ಒಂದು ವಾರ್ಡ್ ಬಂದರೆ 400-500 ಖಾತಾ ಇದು ಬರ್ಬೋದು, ಮಾಡಿಬಿಡಿ. ದೇವ್ರು ಒಳ್ಳೇದು ಮಾಡ್ತಾನೆ, ಕೈ ಮುಗಿತಾ ಇರ್ಬೋದು. ನೀವೇನಾದರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತಗೊಂಡ್ಬರ್ತಾರೆ, ಮತ್ತೆ ಹೇಳ್ತಾ ಇದ್ದೀನಿ, ಅವರೇ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು. ನೀವೇನಾದ್ರೂ ಇಲ್ಲ ಅವ್ರು ಕೆಲ್ಸಕ್ಕೆ ಹೊರಟೋದ್ರೆ ನಾಳೆ ಬೆಳಗ್ಗೆ ಬಂದು ಕೊಡ್ಲಿ. ನೀವು ಥರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ್ ನನ್ನ ಗಮನಕ್ಕೆ ಬಂದ್ರೆ ನೀವು ಯಾರು ಕರ್ಕೊಂಡ್ ಬಂದ್ರು ಮತ್ತೆ ನೀವು ಸೇವ್ ಆಗಲ್ಲ. ಹೇಳ್ತಾ ಇದ್ದೀನಿ, ಯಾರನ್ನೋ ನಮ್ಮ ಫಾದರ್ಸ್ ಕರ್ಕೊಂಡ್ ಬಂದು ಸ್ವಾಮಿ ಬಡವರು ಈ ನಾಟಕಗಳೆಲ್ಲ ನಾನು ಒಪ್ಪಲ್ಲ. ನಾನಂತೂ ಇನ್ವೆಸ್ಟಿಗೇಷನ್ ಬರೀತೀನಿ. ಈಗ ಕೆಲವರು ಏನ್ ಮಾಡ್ಬಿಡ್ತಾರೆ, ಸರ್ ಕಮಿಷನ್ ಮಾಡ್ತೀರೋ ಅದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ನೀವು ಒಂದು 200 ಅರ್ಜಿ ಕಲೆಕ್ಟ್ ಮಾಡಿದ್ವಿ, ಮಾಧ್ಯಮದವರು ಎಲ್ಲೆಲ್ಲಿ ನೀವು ಅರ್ಜಿ ಕಲೆಕ್ಟ್ ಮಾಡ್ತಾರೋ ಇದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೀಬೇಕು. ಇದು ಒಂದು ವರ್ಷಗಳ ಇದು ದೈವ ಕಾರ್ಯಕ್ಕೆ ಈಕ್ವಲ್ ಇದೆ. ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ನೋಡಿ 5-6 ಜನ ಒಂದು ಹತ್ಕೊಂಡ್ಬಂದು ಕಮಿಷನರ್ ಅವರು ಇದ್ರು, ಸರ್ 5 ವರ್ಷ ಆಯ್ತು ಖಾತೆ ಆಗಿಲ್ಲ, ದಯವಿಟ್ಟು ಖಾತೆ ಮಾಡಿಸ್ಬೋದು ಸರ್, ನಿಮ್ ವಿಡಿಯೋ ನೋಡಿದೆ ಸರ್, ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದಾರೆ ಕೆಲವರು ಹೆಣ್ಮಕ್ಳು, ಮಗಳು ಮದುವೆ ಇದೆ ಸರ್ ಅಂತ. ಸೊ ಇದು ತುಂಬಾ ದೊಡ್ಡ ಮಹತ್ಕಾರಿ ಆಗಿರೋದ್ರಿಂದ ತಾವು 20ನೇ ತಾರೀಕು 21, 22 ಅಲ್ಲಿ ಇರ್ತೀರ. 20ನೇ ತಾರೀಕು ಸಂಜೆ ಕಮಿಷನರ್ ಅವರೇ ವಾರ್ಡ್ ನಂಬರ್ 1ರಿಂದ 31ವರೆಗೂ 8ರಿಂದ 4ವರೆಗೆ ಮುಗಿಯುತ್ತೆ. ಇವ್ರು ಏನ್ ಮಾಡ್ಲಿ, ಯಾವ್ದಾವ್ದು ಬರುತ್ತೆ ಆ ಡೀಟೇಲ್ಸ್ ನ ಬರ್ಕೊಂಡು, ಸಪೋಸ್ ವಾರ್ಡ್ 1ಗೆ ಇವತ್ತು 100 ಖಾತೆ ಬಂತು 20ನೇ ತಾರೀಕು, ವಾರ್ಡ್ 2ಗೆ ಒಂದು 80 ಬಂತು, ವಾರ್ಡ್ 3ಗೆ ಒಂದು 300 ಬಂತು, ವಾರ್ಡ್ 4ಗೆ ಒಂದು 100 ಬಂತು. ಈ ತರ ವಾರ್ಡ್ ವೈಸ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನ ಸಂಜೆ ನಾವು ಪ್ರೆಸ್ ನೋಟ್ ರಿಲೀಸ್ ಮಾಡಬೇಕು. 20, 21, 22 ಆದ್ಮೇಲೆ ಸಮರೈಸ್ ಮಾಡಿ, ನೋಡಿ ನಮ್ಗೆ ಇಷ್ಟು ಅರ್ಜಿಗಳು ಬಂದಿದೆ, ಈ ವಾರ್ಡ್ ಇಂದ ಇವ್ರದ್ದು ಅರ್ಜಿ ಬಂದಿದೆ ಅಂತ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಇಡೋಣ. ಅದಾದ್ಮೇಲೆ ಮತ್ತೆ ಫೋಟೋದು ಅಷ್ಟೇ ಕಮಿಷನರ್ ಅವರೇ, ಈಗ ಮನೆಯದು ಆ ಮಾಲೀಕರಿರೋ ಫೋಟೋ ಬೇಕು ನಿಮಗೆ, ಅದನ್ನ ಅವರೇ ತೆಗೆದು ಅಪ್ಲೋಡ್ ಮಾಡ್ಬೋದು. ಈ ಕ್ಲಾರಿಫಿಕೇಶನ್ ಕೊಡಿ. ಮತ್ತೆ ಇಲ್ಲ ಅದು ಬಡವರಿಗೆ ಮಿಸ್ಗೈಡ್ ಆಗೋದು ಬೇಡ. ಇದು ಅವರೇ ಫೋಟೋ ಹಾಕೊಟ್ಟು ಡಾಕ್ಯುಮೆಂಟ್ ಏನ್ ಕೊಡ್ತಾರೆ ಕೊಟ್ಬಿಡಿ 3 ದಿನ. ನೀವು ಆ ಡಾಕ್ಯುಮೆಂಟ್ ನ ತಗೊಂಡು ಬಂದು ನಾನು ಎಲ್ಲ ನಗರಸಭೆ ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಾಗಿ ನೀವು ಅಫಿಷಿಯಲ್ ಕಮಿಷನರ್ ಆಫೀಸ್ ಇಂದ ಕಾಲ್ ಹೋಗ್ಬೇಕು. ನೀವು ಇಲ್ಲ ಅದು ತಂದ್ಕೊಡಿ ಇದು ತಂದ್ಕೊಡಿ ನಗರಸಭೆ ಕಚೇರಿ ಹತ್ರ ಬನ್ನಿ ಅಂತ ಏನಾದ್ರು ಯಾರಾದ್ರೂ ಅವ್ರ ಹತ್ರ ಮಾತಾಡಿದ್ ನನ್ನ ಗಮನಕ್ಕೆ ಬಂದ್ರೆ, ನಾನು ಈಗಾಗಲೇ ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ, ನಾನಂತೂ SIT ಫಾರ್ಮ್ ಮಾಡಿಸ್ತೀನಿ. ಇಲ್ಲಿ ₹1 ಟಿಪ್ಸ್ ಕೊಟ್ಟರು ತಗೋಬಾರ್ದು ಹೇಳ್ತಾ ಇದ್ದೀನಿ. ಅವ್ರು ಕಾಫಿ ಕೊಟ್ಟರು ತಗೋಬಾರ್ದು, ಅದು ನಿಮ್ಮ ಪ್ರಾಮಾಣಿಕತೆ ಇಲ್ಲಿ ಬೇಕು. ಕೂಲಿ ಮಾಡೋರಿಗೆ ₹500 ದೊಡ್ಡದೆ. ಇವತ್ತು ₹10,000 ₹20,000 ದೇವಸ್ಥಾನದಲ್ಲಿ ಹೋಗಿ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ ತಾಯಿಗಳು. ಅವ್ರ ಲೈಫ್ ಟೈಮ್ ಸೇವಿಂಗ್ ಕೆಲವರು ₹50,000 ಅನ್ನೋದು, ₹20,000 ಅನ್ನೋದು. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ, ಇಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ಈಗ ನಿರ್ದೇಶನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರೆಲ್ಲ ಕಮಿಷನರ್ಗಳು ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ, ಯಾರಾದ್ರೂ ದಲ್ಲಾಳಿಗಳನ್ನ ಅಲೋ ಮಾಡಿ ಏನಾದ್ರೂ ಕೆಟ್ಟ ಹೆಸರು ತಂದ್ರೆ ಈ ದಯವಿಟ್ಟು ಅನ್ನೋ ಪದ ಇರಲ್ಲ, ಕ್ರಿಮಿನಲ್ ಕೇಸ್ ಲಾಂಚ್ ಮಾಡ್ತೀವಿ ಅಂತ ಈಗ VCಯಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಇನ್ಚಾರ್ಜ್ ಅಲ್ಲಿ ಹೋಗ್ಬೇಕು, ಮಿಕ್ಕಿದ ಡಾಕ್ಯುಮೆಂಟ್ ಇದು ಮಾಡ್ತೀವಿ. ಮತ್ತೆ ಅಕ್ಕ ನಾನೆಲ್ಲ ದಯವಿಟ್ಟು ಸಿಬ್ಬಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನೀವೀಗ ಒಂದು 10-15 ಸಾವಿರ, ಕೆಲವರಿಗೆ ಡಿ ಗ್ರೂಪ್ ವರ್ಕರ್ಸು ನೀವು ಸಂಪಾದಿಸ್ತಿರ್ತೀರ, ವರ್ಷಕ್ಕೆಲ್ಲ ಎಷ್ಟು ಸಂಪಾದಿಸ್ತೀರ ಸರ್? 1-1.25 ಲಕ್ಷ. ಅದರಲ್ಲಿ ನಿಮ್ಮ ಖರ್ಚು, ಮನೆ ಬಾಡಿಗೆ, ಊಟ, ಮಕ್ಕಳ ಫೀಸ್ ಎಲ್ಲ ಹೋದ್ರೆ ಮ್ಯಾಕ್ಸಿಮಮ್ ಒಂದು 25-30 ಸಾವಿರ ನೀವು ಎತ್ತಿಡ್ಬೋದು. ಅದರಲ್ಲಿ ಒಂದು 10 ವರ್ಷ ಎತ್ತಿಟ್ಟು ಮಗಳ ಮದುವೆನೋ ಮಗನ ಹೈಯರ್ ಎಜುಕೇಶನ್ ಮಾಡಿಸ್ತೀರ.
ಯಾರೋ ದಲ್ಲಾಳಿ ಬಂದು ಖಾತೆಗೆ ಇಷ್ಟು ಕೊಡಿ ಅಂತ ಯಾಮಾಸ್ ದುಡ್ಡಿಸ್ಕೊಂಡು ಹೋದ್ರೆ ನಿಮ್ಮ ವರ್ಷಗಳ ಸೇವಿಂಗ್ ಏನಾಗುತ್ತೆ? ಇವತ್ತು 14,000 ಕುಟುಂಬಗಳಿದೆ. ಎಲ್ಲ ಬಡವರೇ, ಅವ್ರಿಗೆ ಆಕ್ಸೆಸ್ ಇಲ್ಲ. ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಮೈಕ್ರೋ ಫೈನಾನ್ಸ್ ಟಾರ್ಚರ್ ಅಂತ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಾಮಿ ಭೋಜನ ಕಾಸಿಲ್ಲ ಸ್ವಾಮಿ ಅಂದ್ರೆ ನನಗೆ ಅಯ್ಯೋ ಅನ್ನಿಸ್ತು. ಕೂಲಿ ಮಾಡ್ತಾರೆ. ಇದೆಲ್ಲ ದಯವಿಟ್ಟು ನಾನು ಹೇಳ್ತೀನಿ, ಸರ್ಕಾರ ನಿಮಗೆ ಸಂಬಳ ಕೊಡ್ತಿದ್ದೀವಿ, ನಿಮ್ಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದೀವಿ, ನಾನು ಕೈ ಮುಗಿದು ವಿನಂತಿಸ್ತೇನೆ, ಇದರಲ್ಲಿ ಯಾರ ದಲ್ಲಾಳಿಗಳನ್ನು ಎಂಟ್ರಿ ಮಾಡಿಸ್ಬೇಡಿ, ಪ್ರಾಮಾಣಿಕವಾಗಿ ಮಾಡಿ. ನಾವೆಲ್ಲ ವಿಸಿಟ್ ಮಾಡ್ತೀವಿ. ಇಲ್ಲಿ ಇದು ಸರ್ಕಾರದ ಆದೇಶ. ನಾನು ವರ್ಷಗಳಿಂದ ಈ ಖಾತಾ ಸಮಸ್ಯೆ ಇರೋದು ನನಗೂ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತು. ಇದೊಂದು ಮತ್ತೊಂದು ಜ್ಞಾಪಕ